ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಉಂಟಾದ ಭೀಕರ ಬೆಳೆಹಾನಿ ಕುರಿತು ತಾಲೂಕು ಆಡಳಿತಕ್ಕೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಮತ್ತು ಅತಿವೃಷ್ಟಿ ಮತ್ತು ನೆರೆ ಪರಿಣಾಮದಿಂದಾಗಿ ಸಾವಿರಾರು ರೈತರು ಸಂಕಷ್ಟದಲ್ಲಿದ್ದು ಸರ್ಕಾರವು ತಕ್ಷಣ ಹಾನಿಗೊಳಗಾದ ರೈತರನ್ನು ಗುರುತಿಸಿ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ ವಿಜಯಪುರ. ಕಾನೂನಂತೆ ಕಾನೂನು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಥ್ಯಾಂಕ್ ಯು. 50,000 ನೀರಾವರಿಗೆ 1 ಲಕ್ಷ, ಬೇರೆ ಬೆಳೆಗೆ ಹಲವು ವಾಣಿಜ್ಯ ಬೆಳೆಗೆ 2 ಲಕ್ಷ ಕೊಡಬೇಕು ಅಂತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಸಭೆಯನ್ನ ಸೇರಿ ಈ ಹೋರಾಟ ಮಾಡೋ ಪ್ರತಿ ಎಲ್ಲಾ ತಾಲೂಕುಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲಿ ಮಾಡಿ ಶೀಘ್ರವಾಗಿ ಸರ್ಕಾರದ ಸ್ಪಂದನೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಅಧಿಕಾರಿಗಳ ಮುಂದೆ ನಮ್ಮೆಲ್ಲ ಎಲ್ಲ ಜಿಲ್ಲೆಯ ರೈತ ಸಂಘಟನೆಯಿಂದ ನಾವು ಹೋರಾಟ ಮಾಡಿ ಶೀಘ್ರವಾಗಿ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುವವರೆಗೂ ನಾವು ಬಿಡಂಗಿಲ್ಲ ಅಂತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ನಮ್ಮ ಬಸವನ ಬಾಗೇವಾಡಿಯಲ್ಲಿ ನೂತನವಾಗಿ ಜೊತೆಗೆ ಪ್ರಥಮವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮನೆ ಬಂದು ಹೇಳಿದ್ರು, ಬಸವನ ಬಾಗೇವಾಡಿಯಲ್ಲಿ ರೈತ ಸಂಘಟನೆ ಬಹಳ ಸ್ಟ್ಯಾಂಡ್ ಐತಿ, ನೀವು ಮಾಡಿ ಬೇಕಾದ್ ಮಾಡಿ. ಯಾಕಂದ್ರೆ ಅವ್ರು ಹಲವಾರು ಹೋರಾಟಗಳು ಮಾಡ್ಯಾರ. ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಸೋಮು ಬಿರಾದವರು, ಕೋಲಾರ ತಾಲೂಕು ಅಧ್ಯಕ್ಷರು, ಇವರೆಲ್ಲ ಹಲವಾರು ರೈತರ ಪರವಾಗಿ ಹೋರಾಟ ಮಾಡಿ ಯಶಸ್ವಿಯಾಗಿ ಸರ್ಕಾರದ ಬರ್ತಕ್ಕಂಥ ಹಲವಾರು ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಾರ. ಆ ನಿಟ್ಟಿನಲ್ಲಿ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಇವತ್ತ ನಾವು ನಮ್ಮ ತಹಶೀಲ್ದಾರ್ ಅವರ ಮೂಲಕ ನಾವು ಸರ್ಕಾರ